ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಆಧ್ಯಾತ್ಮಿಕ ವಿಚಾರಧಾರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನಾಳೆ ಜ್ಯೋತಿರ್ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಮಾಸಕ್ಕೂ ಮುನ್ನ ಬರುವ ಅಮಾವಾಸ್ಯೆ ದಿನ ನಾವು ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತೀವಿ. ಹಾಗೂ ಈ ಒಂದು ಅಮಾವಾಸ್ಯೆಯನ್ನು ನಾವು ನಾಗರ ಪಂಚಮಿ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ ಅಂತಲೂ ಸಹ ಕರಿತೀವಿ. ಈ ದಿನ ಶಿವ ಪಾರ್ವತಿಯರ ಒಂದು ಪ್ರತಿರೂಪವಾಗಿ ಜ್ಯೋತಿ ಸ್ತಂಭಗಳನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಿ ಪತಿಯ ಪಾದ ಪೂಜೆಯನ್ನು ಮಾಡೋದ್ರಿಂದ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದಂಥ ಫಲ ಸಿಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮದುವೆಯಾದಂಥವರು ತಮ್ಮ ಗಂಡನ ದೀರ್ಘಾಯುಷ್ಯು ಮತ್ತು ತಮ್ಮ ಸುಮಂಗಲಿತನದ ಒಂದು ಸೌಭಾಗ್ಯಕ್ಕಾಗಿ ಆಚರಣೆ ಮಾಡಿದರೆ ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳು ಒಳ್ಳೆಯ ಉತ್ತಮವಾದಂಥ ಭೀಮನಂಥ ಬಲವುಳ್ಳ ಆಯುಷ್ಯು ಆರೋಗ್ಯ ಇರುವಂಥ ಒಳ್ಳೆಯ ಪತಿ ಸಿಗಲಿ ಅನ್ನುವ ನಂಬಿಕೆಯಿಂದ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ದಿನ ಶಿವ ಪಾರ್ವತಿಯರನ್ನು ಜ್ಯೋತಿಯ ರೂಪದಲ್ಲಿ ಪೂಜೆಯನ್ನು ಸಹ ಮಾಡ್ತಾರೆ. ಹಾಗಾದರೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಇದರೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಸ್ನೇಹಿತರೆ. ಮೊದಲಿಗೆ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ ಅಲ್ಲಿ ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಮಣೆಯನ್ನು ಇಟ್ಟು, ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಅದನ್ನು ಇಡ್ಬೋದು, ಇಲ್ಲಾಂದರೆ ಶಿವನ ಒಂದು ವಿಗ್ರಹ ಅಥವಾ ಲಿಂಗ ಇದ್ದರೂ ಇಡ್ಬೋದು, ಇಲ್ಲಾಂದರೆ ಗಣಪತಿ, ಶಿವ ಈ ರೀತಿಯಾಗಿ ಶಿವನ ಕುಟುಂಬದ ಇರುವಂಥ ಯಾವುದೇ ಒಂದು ಫೋಟೋ, ಶಿವನಿಗೆ ಸಂಬಂಧಿಸಿದಂಥ ಒಂದು ಫೋಟೋವನ್ನು ಇಟ್ಟು, ಅದು ಯಾವುದೂ ಇಲ್ಲಾಂದರೆ ಮಣೆಯನ್ನು ಇಟ್ಟು ಮಣೆ ಮೇಲೆ ಅಕ್ಕಿಯನ್ನು ಒಂದು 5 ಮುಷ್ಟಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಸ್ವಸ್ತಿಕ್ ಅಥವಾ ಓಮನ್ನು ಬರೆದು ಅದಕ್ಕೆ 2 ದೀಪದ ಕಂಬಗಳನ್ನು ಇಟ್ಟು ಆ 2 ದೀಪಗಳಿಗೂ ಅರಿಶಿಣ ಕುಂಕುಮವನ್ನು ಹಚ್ಚಿ ಆ ನಂತರ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಆ 2 ದೀಪದ ಕಂಬಗಳಿಗೆ ಗೆಜ್ಜೆ ವಸ್ತ್ರ ಹೂಗಳನ್ನ ಅರ್ಪಿಸಿ ತುಪ್ಪದ ದೀಪದಿಂದ ದೀಪವನ್ನು ಹಚ್ಚಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಈ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಾವು ಬೆಳಗ್ಗೆ ಆದರೂ ಮಾಡ್ಬೋದು ಅಥವಾ ಸಾಯಂಕಾಲ ಆದರೂ ಮಾಡ್ಬೋದು. ಇದು ಪೂಜೆಗಿಂತ ಮುಂಚೆ ನಾವು ಎಲ್ಲ ಒಂದು ಪೂಜೆಗಳಿಗೂ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಗಣಪತಿಯ ವಿಗ್ರಹವನ್ನು ಸಹ ನಾವು ಇಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಗಣಪತಿ ಇಲ್ಲ ಅಂದರೆ ಒಂದು ಅಡಿಕೆ ಬೆಟ್ಟವನ್ನು ಇಡ್ಬೋದು, ಇಲ್ಲಾಂದರೆ ಅರಿಶಿಣದಿಂದ ಗಣಪತಿಯನ್ನು ಮಾಡಿ ಒಂದು ಕೆಂಪು ಹೂವು ಮತ್ತು ಗಣಪತಿಗೆ ಒಂದು ದಾಸವಾಳದ ಹೂವನ್ನು ಸ್ವಲ್ಪ ಗರಿಕೆಯನ್ನು ಇಟ್ಟು ಪೂಜೆಯನ್ನು ಮಾಡಿ ಆನಂತರ ಆ ದೀಪದ ಕಂಬಗಳಿಗೂ ಪೂಜೆಯನ್ನು ಮಾಡಿ ಶಿವನ ಪ್ರೀತ್ಯರ್ಥವಾಗಿ ಇಟ್ಟಿರುವಂಥ ಫೋಟೋ, ಶಿವಲಿಂಗ ಏನಿಟ್ಟಿರ್ತೀರಲ್ಲ ಅದಕ್ಕೂ ಸಹ ಪೂಜೆಯನ್ನು ಮಾಡಬೇಕು. ದೀಪಗಳಿಗೆ 2 ಅರಿಶಿಣದ ಕೊಂಬಿನಿಂದ ಕಂಕಣಗಳನ್ನು ಮಾಡಿ ನಾವು ಕಟ್ಟಬೇಕಾಗುತ್ತೆ. ಹಾಗೂ ಆ ದೀಪಗಳಿಗೂ ಸಹ ಹೂವು, ಕುಂಕುಮ ಎಲ್ಲವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳನ್ನ ಹಾಕಿ ಅಲಂಕಾರವನ್ನು ಮಾಡಿ ಆನಂತರ ಆ ಕಡೆ ಈ ಕಡೆ ಇನ್ನೂ 2 ದೀಪಗಳನ್ನ ಹಚ್ಚಿಟ್ಟು ಧೂಪ ದೀಪ ಎಲ್ಲವನ್ನು ಮಾಡಿದ ನಂತರ ನೈವೇದ್ಯವನ್ನು ಸಹ ಮಾಡಬೇಕಾಗುತ್ತೆ. ನೀವು ಹಣ್ಣು ಇಟ್ಟಿದ್ದರೆ ಹಣ್ಣನ್ನು ನೈವೇದ್ಯ ಮಾಡ್ಬೋದು, ಅಥವಾ ಕಾಯಿ ಒಡೆದು ನೈವೇದ್ಯ ಮಾಡ್ತೀನಂದರೆ ಅದು ಮಾಡ್ಬೋದು. ಮುಖ್ಯವಾಗಿ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಕಡುಬು ಮತ್ತು ಉದ್ದಿನ ಬೇಳೆಯ ವಡೆಯನ್ನು ಸಹ ಮಾಡಿ ನೈವೇದ್ಯ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಹೆಚ್ಚು ಕಡುಬು, ಪಾಯಸ, ಮೊಸರನ್ನ ಅಥವಾ ಸಿಹಿ ಅವಲಕ್ಕಿ, ಹಾಲು ಈ ರೀತಿಯಾಗಿ ನಾವು ನೈವೇದ್ಯವನ್ನು ಸಹ ಮಾಡ್ಬೋದು. ಈ ರೀತಿಯಾಗಿ ಸರಳವಾಗಿ ನಾವು ಪೂಜೆಯನ್ನು ಮಾಡಿ ಆ ನಂತರ ಪೂಜೆಯ ಆದ ನಂತರ ಅಲ್ಲಿ 2 ಹೂಗಳಿಂದ ವ್ರತದ ದಾರವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. 9 ಎಳೆಯ ದಾರವನ್ನು ತಗೊಂಡು ಅದಕ್ಕೆ ಒಂದು ಹೂವನ್ನು ಹಾಕಿ ದಾರವನ್ನು ನಾವು ವ್ರತದ ದಾರವನ್ನು ಮಾಡಿ 2 ಕಂಕಣವನ್ನು ಮಾಡಿಟ್ಕೊಳ್ಬೇಕಾಗುತ್ತೆ. ಅಂದರೆ 2 ದಾರಕ್ಕೆ 2 ಹೂಗಳನ್ನ ಸೇರಿಸಿ ಕಟ್ಟಿಟ್ಕೊಂಡು ಅವನ್ನು ಆ ಫೋಟೋದ ಮುಂದೆ ನಾವು ದೀಪಗಳನ್ನ ಸ್ಥಾಪನೆ ಮಾಡಿರ್ತೀವಲ್ಲ ಅದ್ರ ಮುಂದೆ ಇಟ್ಟು ಅವಕ್ಕೂ ಸಹ ಪೂಜೆಯನ್ನು ಮಾಡಿ ಆ ನಂತರ ನೀವು ಜ್ಯೋತಿರ್ಭೀಮೇಶ್ವರದ ಪೂಜೆಯನ್ನು ಮಾಡಿದ ನಂತರ ನೀವು ನಿಮ್ಮ ಗಂಡನ ಪಾದ ಪೂಜೆಯನ್ನು ಮಾಡಬೇಕಾಗುತ್ತೆ. ಇಲ್ಲ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ, ನಾವು ಮಾಡೋದಿಲ್ಲ ಅಂದರೆ ನಾವು ಬರೀ 2 ದೀಪಗಳನ್ನ ಅಷ್ಟೇ ಇಟ್ಟು ಪೂಜೆಯನ್ನು ಮಾಡ್ಬೋದು. ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಈ ಒಂದು ಪದ್ಧತಿ ಇಲ್ಲ ಸ್ನೇಹಿತರೆ. ಪದ್ಧತಿ ಇರೋರು
ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಸಾಯಂಕಾಲ ಪಾದಪೂಜೆಯನ್ನು ಮಾಡ್ತಾರೆ. ಇನ್ನು ಕೆಲವಷ್ಟು ಮನೆಗಳಲ್ಲಿ ಈ ಒಂದು ದೀಪಗಳನ್ನ ಸ್ಥಾಪನೆ ಮಾಡಿ ಮಾಡುವಂಥ ಪದ್ಧತಿಯೂ ಸಹ ಇಲ್ಲ. ಯಾಕಂತಂದರೆ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲೇ ಈ ಪೂಜೆಯನ್ನು ಯಾರೂ ಸಹ ಜಾಸ್ತಿ ಮಾಡೋದಿಲ್ಲ. ಹಾಗಾಗಿ ಹೇಳ್ತಿರೋರು, ಪದ್ಧತಿ ಇರೋರು ನಿಮ್ಮ ಮನೆಯ ಸಂಪ್ರದಾಯಬದ್ಧವಾಗಿ ಯಾವ ಪದ್ಧತಿ ಇದೆಯಲ್ಲ ಆ ರೀತಿಯಾಗಿ ಮಾಡ್ಬೋದು. ನಮ್ಮ ಮನೆಯಲ್ಲಿ ಯಾವುದೂ ಪದ್ಧತಿ ಇಲ್ಲ ಅಂದರೆ ದೇವರ ಮುಂದೆ ಅಂದರೆ ಶಿವ ಪಾರ್ವತಿಯರ ಪ್ರತೀಕವಾಗಿ 2 ದೀಪಗಳನ್ನು ಪೂಜೆ ಮಾಡಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಸರಳವಾಗಿ ಆಚರಣೆಯನ್ನು ಸಹ ಮಾಡ್ಬೋದು. ಇದಿಷ್ಟು ಆದ ನಂತರ ಧೂಪ ದೀಪ ನೈವೇದ್ಯ ಎಲ್ಲ ಆದ ನಂತರ ಶಿವ ಪಾರ್ವತಿಯರ ಅಷ್ಟೋತ್ತರವನ್ನು ಹೇಳಬೇಕು ಅಥವಾ ದುರ್ಗಾ ಅಷ್ಟೋತ್ತರವನ್ನು ಸಹ ನಾಳೆ ಹೇಳಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟು ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಸರಳವಾದ ವಿಧಾನ. ಇನ್ನು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಪತಿಯೇ ಪರದೈವ ಅಂತ ಕಾಣುವ ನಾವು ನಾಳೆ ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಸಂದರ್ಭದಲ್ಲಿ ಅವರವರ ಪತಿಗಳ ಒಂದು ಪಾದಪೂಜೆಯನ್ನು ಸಹ ಮಾಡ್ತಾರೆ. ಇದನ್ನು ಕೆಲವೊಂದಿಷ್ಟು ಸಮುದಾಯದವರು ಮಾಡ್ತಾರೆ, ಕೆಲವೊಂದಿಷ್ಟು ಸಮುದಾಯದವರು ಮಾಡಲ್ಲ. ನಿಮ್ಮ ಮನೆಯ ಪದ್ಧತಿಗೆ ಅನುಗುಣವಾಗಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಆದಷ್ಟು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಹೊಸಬ್ರಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ.